ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಿನಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ.
ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ. ಎಷ್ಟು ಬೇಗ ಒಂದು ಹೊಸ ದಾಖಲೆಗೆ ಬರೆಯೋಕೆ ಈಗ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಹೊಸ ದಾಖಲೆ ಬರೆಯಲಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ಬಾಗಿನ ಅರ್ಪಿಸ್ತಾ ಇರುವಂತಹ ಮೊಟ್ಟ ಮೊದಲ ಸಿಎಂ. 1979ರಿಂದ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಆರಂಭಗೊಂಡಿತ್ತು. ಆದರೆ ಇಂದಿನ ತನಕ ಜೂನ್ ತಿಂಗಳಲ್ಲಿ ಯಾರು ಕೂಡ ಬಾಗಿನ ಸಲ್ಲಿಸಿಲ್ಲ. ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಬಾಗಿನ ಸಲ್ಲಿಕೆ ಆಗ್ತಾ ಇದೆ. ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿದೆ. 124.80 ಅಡಿಗಳ ಗರಿಷ್ಠ ಮಟ್ಟ ಈಗ ಕೆಆರ್ಎಸ್ ತಲುಪಿದೆ. ಸೊ ಕೆಆರ್ಎಸ್ ಭರ್ತಿಯಿಂದ ಜನರಲ್ಲಿ ಸಂತಸ ಕೂಡ ಮೂಡಿದೆ.